ಇನ್ನು ದರ್ಶನ್ ಬಿಡುಗಡೆಗಾಗಿ ಪತ್ನಿ ಟೆಂಪಲ್ ರನ್ ಅನ್ನ ಮಾಡ್ತಾ ಇದ್ದಾರೆ. ಕೊಲ್ಲೂರಲ್ಲಿ ಯಾಗವನ್ನ ಮಾಡಿದ ಬಳಿಕ ಇದೀಗ ಅಮಾವಾಸ್ಯೆಯ ಪೂಜೆಯನ್ನ ಸಲ್ಲಿಸಿದ್ದಾರೆ. ನಿನ್ನೆ ಬನಶಂಕರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಮಾಡಿಸಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು. ಈಗಾಗಲೇ ದರ್ಶನ್ ಜೈಲು ಪಾಲಾಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದು ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ. ಇಂತಹ ಸಂದರ್ಭದಲ್ಲಿ ಈ ಸಂಕಷ್ಟಗಳ ದೂರ ಮಾಡೋದಿಕ್ಕಾಗಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದೇವಸ್ಥಾನಗಳ ಮೊರೆ ಹೋಗ್ತಿದ್ದಾರೆ, ದೇವರ ಮೊರೆ ಹೋಗ್ತಿದ್ದಾರೆ. ಕಾನೂನು ಹೋರಾಟದಲ್ಲಿ ಜಯಕ್ಕಾಗಿ ಪೂಜೆಯನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ನಿನ್ನೆ ಆಷಾಢ ಅಮಾವಾಸ್ಯೆ ದಿನ ಪೂಜೆ ಮಾಡ್ತಿದ್ದಾರೆ ವಿಜಯಲಕ್ಷ್ಮಿ. ಅದು ಕೂಡ ಶಕ್ತಿ ದೇವತೆಯ ಸನ್ನಿಧಾನದಲ್ಲಿ ಬನಶಂಕರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಮಾಡಿಸಿದ್ದಾರೆ. ಈ ಮೂಲಕ ಬಂದ ಸಂಕಷ್ಟಗಳೆಲ್ಲವೂ ಆದಷ್ಟು ಬೇಗ ಅಂದ್ರೆ ಹೋಗ್ಲಿ, ನಮಗೆ ಇದ್ದಂತಹ ಎಲ್ಲಾ ಒಂದು ಕಷ್ಟಗಳು ದೂರವಾಗ್ಲಿ, ಇನ್ನು ಮುಂದೆ ಯಾವುದೇ ಸಮಸ್ಯೆಗಳು ಬರದೇ ಇರಲಿ, ಇನ್ನೂ ಹೆಚ್ಚಿನ ಅನಾಹುತಗಳು ಆಗದೇ ಇರಲಿ, ಕಾನೂನು ಹೋರಾಟದಲ್ಲಿ ಜಯ ಸಿಗ್ಲಿ, ನಾವು ಪ್ರಾರ್ಥನೆ ಮಾಡಿದ್ದೆಲ್ಲವೂ ಕೂಡ ಈಡೇರ್ಲಿ, ಸಂಕಷ್ಟಗಳು ದೂರ ಆಗ್ಲಿ ಅಂತ ಹೇಳಿ ಪೂಜೆಯನ್ನ ಕೂಡ ಮಾಡಿಸಿದ್ದಾರೆ. ಜುಲೈ 26ನೇ ತಾರೀಕು ಕೊಲ್ಲೂರಿನಲ್ಲಿ ನವಚಂಡಿಕಾ ಯಾಗವನ್ನ ಮಾಡಿಸಿದ್ರು. ನವಚಂಡಿಕಾ ಯಾಗವದ ಫಲ ಕೂಡ ಖಂಡಿತ ಸಿಗುತ್ತೆ ಅನ್ನೋದನ್ನ ಪುರೋಹಿತರು ಹೇಳ್ತಾ ಇದ್ದಾರೆ. ಅದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ನಿನ್ನೆ ಕೂಡ ಶಕ್ತಿ ದೇವತೆ ಆದಂತಹ ಬನಶಂಕರಮ್ಮನಿಗೆ ವಿಶೇಷ ಪೂಜೆಯನ್ನ ಅಮಾವಾಸ್ಯೆಯ ದಿನ ಮಾಡಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ, ಜೈಲಲ್ಲಿ ಇದ್ದಾರೆ. ಇತ್ತ ದರ್ಶನ್ ಬಿಡುಗಡೆಗಾಗಿ ಕುಟುಂಬಸ್ಥರು ದೇವರ ಮೊರೆ ಹೋಗಿದ್ದಾರೆ. ದರ್ಶನ್ ಅಳಿಯ ಚಂದನ್ ಶ್ರೀರಂಗಪಟ್ಟಣದ ಆರತಿ ಉಕ್ಕಡ ದೇಗುಲದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಮಾವನ ಬಿಡುಗಡೆಗಾಗಿ ಅಳಿಯನು ದೇವರ ಮೊರೆ ಹೋಗಿದ್ದಾರೆ. ಮೊನ್ನೆ ಆಷಾಢ ಶುಕ್ರವಾರ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ರು ದಿನಕರ್ ತೂಗುದೀಪ್, ಹಾಗೆಯೇ ಚಂದನ್ ಕೂಡ ಹೋಗಿದ್ರು. ಅದೇ ರೀತಿಯಾಗಿ ನಿನ್ನೆ ಅಮಾವಾಸ್ಯೆಯ ದಿನ ಶ್ರೀರಂಗಪಟ್ಟಣದ ಆರತಿ ಉಕ್ಕಡ ದೇಗುಲದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಮಾವ ಆದಷ್ಟು ಬೇಗ ಬಿಡುಗಡೆಯಾಗಲಿ, ಕಾನೂನು ಹೋರಾಟದಲ್ಲಿ ಜಯ ಸಿಗ್ಲಿ, ಬಂದಂತಹ ಸಂಕಷ್ಟಗಳು ಎಲ್ಲವೂ ಕೂಡ ನಿವಾರಣೆ ಆಗ್ಲಿ ಅಂತ ಅಳಿಯನು ದೇವರ ಮೊರೆ ಹೋಗಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸತೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಈಗಾಗಲೇ ಜೈಲಲ್ಲಿರುವಂತಹ ನಟ ದರ್ಶನ್ ಬಿಡುಗಡೆಯಾಗಲಿ, ಕಾನೂನು ಹೋರಾಟದಲ್ಲಿ ಜಯ ಸಿಗ್ಲಿ, ಇನ್ನಷ್ಟು ಅನಾಹುತಗಳು ಆಗದೇ ಇರಲಿ ಅಂತ ಹೇಳಿ ಇಡೀ ಕುಟುಂಬ ದೇವರಿಗೆ ಶರಣಾಗಿದೆ. ಎಲ್ಲೆಲ್ಲಿ ಯಾರ್ಯಾರು ಯಾವ ರೀತಿಯ ಪೂಜೆಯನ್ನ ಮಾಡಿಸ್ತಾ ಇದ್ದಾರೆ, ಏನೇನು ಸಂಕಲ್ಪಗಳನ್ನ ಮಾಡಿಸಿದ್ದಾರೆ? ಎಸ್ ನವಿತಾ, ನೀವು ಹೇಳ್ದ ಹಾಗೆ ಏನು ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಜೈಲು ಸೇರಿದ್ದಾರೆ. ಸೊ ಯಾವಾಗ ಅವರಿಗೆ ಒಂದು ಬೇಲ್ ಸಿಗುತ್ತೆ ಅನ್ನುವ ನಿರೀಕ್ಷೆ ಕೂಡ ಯಾರಿಗೂ ಇಲ್ಲ. ಅದರ ಜೊತೆಗೆ ಒಂದು ವೇಳೆ ಬೇಲ್ನಿಂದ ಬಂದರೂ ಕೂಡ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಅವರು ಮತ್ತೆ ಜೈಲು ವಾಸವನ್ನು ಅನುಭವಿಸಲೇಬೇಕಾಗುತ್ತೆ ಅನ್ನುವಂಥ ಸ್ಥಿತಿ ಇರುವಂಥ ನಿರ್ಮಾಣ ಆಗಿದೆ. ಸೊ ಇದರೆಲ್ಲದರಿಂದ ಕೂಡ ಅವರ ಕುಟುಂಬಸ್ಥರಲ್ಲೂ ಕೂಡ ಒಂದು ಆತಂಕ, ಅದರ ಜೊತೆಗೆ ಅವರ ಅಭಿಮಾನಿಗಳಲ್ಲೂ ಆತಂಕ. ಒಂದು ಕಡೆ ಅಭಿಮಾನಿಗಳು ಕೂಡ ದೇವರ ಮೊರೆ ಹೋಗಿ ದರ್ಶನ್ ಅವರು ಈ ಒಂದು ಪ್ರಕರಣದಿಂದ ಹೊರಬರಲಿ ಅನ್ನುವಂಥ ದೇವರಿಗೆ ಮೊರೆ ಹೋಗ್ತಿದ್ದಾರೆ. ಮತ್ತೊಂದು ಕಡೆ ಕಾನೂನು ಹೋರಾಟದಲ್ಲಿ ನಮಗೆ ಜಯ ಸಿಗಲಿ, ಈ ಒಂದು ಪ್ರಕರಣದಲ್ಲಿ ದರ್ಶನ್ ಅವರು ನಿರಪರಾಧಿಯಾಗಿ ಹೊರಗಡೆ ಬರಲಿ ಅನ್ನುವಂಥ ನಿಟ್ಟಿನಲ್ಲಿ ಅವರ ಕುಟುಂಬಸ್ಥರು ಈಗಾಗಲೇ ಅದರಲ್ಲೂ ಕೂಡ ಶಕ್ತಿ ದೇವತೆಗಳ ಮೊರೆ ಹೋಗಿರುವಂಥದ್ದನ್ನ ನಾವು ಕೂಡ ಗಮನಿಸುವಂಥದ್ದು. ಏನು ವಿಜಯಲಕ್ಷ್ಮಿ ಕುಟುಂಬಕ್ಕೆ ಆತ್ಮೀಯರೊಬ್ಬರ ಸಲಹೆ ಮೇರೆಗೆ ವಿಜಯಲಕ್ಷ್ಮಿ ಕೂಡ ಕಳೆದಂತೆ ಜುಲೈ 26ನೇ ತಾರೀಕು ಒಂದು ಚಂಡಿಕಾ ಯಾಗವನ್ನು ಮಾಡಿಸಿದ್ರು. ಅದಾದ ನಂತರ ನಿರಂತರವಾಗಿ ಅವರ ಕುಟುಂಬಸ್ಥರು ಶಕ್ತಿ ದೇವತೆಗಳ ಒಂದು ಮೊರೆಯನ್ನು ಹೋಗಿರುವಂಥದ್ದು. ನಿನ್ನೆ ಕೂಡ ಭೀಮನ ಅಮಾವಾಸ್ಯೆ ಪ್ರಯುಕ್ತ ಸೊ ವಿಜಯಲಕ್ಷ್ಮಿ ಅವರು ಬನಶಂಕರಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿದರು. ಕಳೆದ ವಾರ ಚಾಮುಂಡಿ ದೇವಸ್ಥಾನಕ್ಕೆ ದಿನಕರ್ ತೂಗುದೀಪ ಪೂಜೆ ಸಲ್ಲಿಸಿದ್ರು. ಇವತ್ತು ಅದೇ ರೀತಿಯಾಗಿ ನಿನ್ನೆ ಸೊ ಅವರ ಸೋದರಳಿಯ ಚಂದನ್ ಕೂಡ ಏನು ಶ್ರೀರಂಗಪಟ್ಟಣದ ಅಂದರೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂಥ ಉಕ್ಕಡ ಮಾರಮ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೂಡ ಒಂದು ಪೂಜೆಯನ್ನು ಸಲ್ಲಿಸುವ ಮುಖಾಂತರ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಅವರಿಗೆ ಒಂದು ಖುಲಾಸೆ ಸಿಗಲಿ ಅನ್ನುವಂಥ ನಿಟ್ಟಲ್ಲಿ ಇವರೆಲ್ಲರೂ ಕೂಡ ಶಕ್ತಿ ದೇವತೆಗಳ ಮೊರೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ನವಿತಾ. ಕಾನೂನು ಹೋರಾಟ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ದೇವರಿಗೆ ಶರಣಾದ್ರೆ ಎಲ್ಲವೂ ಕೂಡ ಆದಂತಹ ತಪ್ಪುಗಳಾಗಿರ್ಬೋದು ಅಥವಾ ಇನ್ನು ಮುಂದೆ ಆಗುವುದಕ್ಕೆ ಏನೇನು ಕಾನೂನು ಹೋರಾಟಗಳು ಇದೆ ಆ ಹೋರಾಟಗಳು ಜಯ ಸಿಗ್ಲಿ ಅನ್ನುವಂತಹ. ಸೊ ಕಂಪ್ಲೀಟ್ ಆಗಿ ಇಡೀ ಫ್ಯಾಮಿಲಿ ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿಸಿಕೊಂಡಿರುವ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ಖಂಡಿತವಾಗ್ಲೂ ನವಿತಾ, ಈ ಒಂದು ಪ್ರಕರಣದಲ್ಲಿ ಇವರು ಯಾವುದೇ ಒಂದು ಪ್ರಭಾವವನ್ನು ಬಳಸಿ, ಯಾವುದೇ ಒಂದು ರಾಜಕೀಯ ಒತ್ತಡವನ್ನು ತರಿಸಿ, ಯಾವುದೇ ಒಂದು ಸಾಕ್ಷ್ಯವನ್ನು ನಾಶ ಮಾಡಿ ದರ್ಶನ್ ಅವ್ರನ್ನ ಹೊರಗೆ ಕರ್ಕೊಬರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ಅವರಿಗೂ ಕೂಡ ತಿಳಿದಿರುವಂಥದ್ದು. ಸೊ ಈಗ ಅವ್ರಿಗೆ ಉಳಿದಿರೋದು ಒಂದೇ, ಅದು ಒಂದು ಪ್ರಾರ್ಥನೆ.
ಸೊ ಈ ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡುವ ಮುಖಾಂತರ, ದೇವತೆಗಳ ಮೊರೆ ಹೋಗುವ ಮುಖಾಂತರ ಈ ಒಂದು ಪ್ರಕರಣದಲ್ಲಿ ನಮಗೆ ಜಯ ಸಿಗಲಿ ಅನ್ನುವಂಥ ನಿಟ್ಟಿನಲ್ಲಿ ಅವರ ಇಡೀ ಕುಟುಂಬ, ಅದರ ಜೊತೆಗೆ ಅವರ ಅಭಿಮಾನಿಗಳು ಕೂಡ ಈಗಾಗಲೇ ಸಾಕಷ್ಟು ದೇವತೆಗಳಿಗೆ ಒಂದು ವಿಶೇಷವಾದಂಥ ಒಂದು ಪೂಜೆ, ಹೋಮ ಹವನಗಳನ್ನು ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಈಗ ಅವರ ಕುಟುಂಬಸ್ಥರು ಕೂಡ ಅದರಲ್ಲೂ ಕೂಡ ಈ ಒಂದು ಇಂತಹ ಸಂದರ್ಭದಲ್ಲಿ ಶಕ್ತಿ ದೇವತೆಗಳ ಮೊರೆ ಹೋದರೆ ನಮಗೆ ಒಂದು ಅದರ ಪ್ರತಿಫಲ ಸಿಗುತ್ತೆ, ಒಂದು ಜಯ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ವಿಜಯಲಕ್ಷ್ಮಿಗೆ ಅವರ ಆತ್ಮೀಯರೊಬ್ಬರು ಸಲಹೆ ನೀಡಿದ್ದಾರೆ. ಅವರ ಸಲಹೆ ಮೇರೆಗೆ ಅವರ ಇಡೀ ಕುಟುಂಬಸ್ಥರು ಈಗ ಈ ರೀತಿಯಾದಂಥ ವಿಶೇಷವಾದಂತಹ ಪೂಜೆ ಪುರಸ್ಕಾರಗಳಲ್ಲಿ ತೊಡಗಿದ್ದಾರೆ ಅನ್ನುವಂಥ ವಿಚಾರ ತಿಳಿದು ಬಂದಿರುವಂಥದ್ದು. ನವಿತಾ, ಥ್ಯಾಂಕ್ ಯು ಸತೀಶ್ ಡೀಟೇಲ್ಸ್ಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.